ನಮಸ್ಕಾರ, ಮುಂಗಾರು ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾವೆಲ್ಲ ಈಗ ಮೀನ್ ಹಿಡ್ಲಿಕ್ಕೆ ಹೋಗ್ತಾ ಇದ್ವಿ. ನಮಗೆ ಒಂದು ದುಬೈಯಿಂದ ಒಂದು ಮೀನ್ ಹಿಡಿಯೋ ಒಂದು ಬಲೆ ಸಿಕ್ಕಿದೆ ಆಯ್ತಾ. ನಮ್ಮ ಚಿಕ್ಕಪ್ಪ ಅವರು ಕಳಿಸಿಕೊಟ್ಟದ್ದು. ಅವರ ವೈಫ್ ಮೊನ್ನೆ ಹಬ್ಬಕ್ಕೆ ಬಂದಿದ್ರು ಮನೆಗೆ, ಹಾಗೆ ತಗೊಂಬಂದಿದ್ರು. ನಾವು ನದಿ ತೀರ ಅಲ್ಲ, ನಮಗೋಸ್ಕರ ಅಂತೇಳಿ ಪರ್ಚೇಸ್ ಮಾಡಿದಂತೆ. ಹಾಗೆ ನಾವೆಲ್ಲ ಈಗ ಮೀನು ಹಿಡಿಲಿಕ್ಕಂತ ಹೋಗ್ತಾ ಇದ್ದೇವೆ. ನಾನು, ಸುಜಾತ ಆಂಟಿ, ಪ್ರಮೀಳಾ ಆಂಟಿ, ನನ್ನ ಅಮ್ಮ, ಒಬ್ಬ ಹಾಗೇನೆ ನಮ್ಮ ಜೊತೆ ಗಬ್ಬರ್. ಹಾಗೆಲ್ಲ ಹೋಗ್ತಾ ಇದ್ದೀವಿ ನಾವು ನದಿಗೆ, ಮನೆ ಹತ್ರನೇ. ಹಾಗೆ ನೋಡಬೇಕು ಈಗ ಎಷ್ಟು ಮೀನು ಸಿಗ್ತದೆ ಅಂತೇಳಿ. ನಮಗೂ ಕೂಡ ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ ಅದೇ, ಮೀನು ಸಿಕ್ಕಿತಾ ಅಂತ. ನನಗೆ ಗೊತ್ತಾಗಿದೆ, ನಿಮಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ವಿಡಿಯೋ ಫುಲ್ ನೋಡಿ. ಇದು ನನ್ನ ಅಮ್ಮ, ಮೇನ್ ಲೀಡರ್. ಅವರು ಇಡ್ಲಿ ಹಾಕ್ತಾ ಇದ್ದಾರೆ ಮಾರ್ರೆ ಮೀನು ಹಿಡಿಲಿಕ್ಕೆ. ಪ್ರಮೀಳಾ ಆಂಟಿ ಮತ್ತು ಸುಜಾತ ಆಂಟಿ ಅವ್ರದ್ದು ಅಸಿಸ್ಟೆಂಟ್ಸ್. ನೋಡಬೇಕು ಇವರು 3 ಜನ ಸೇರಿ ಎಷ್ಟು ಮೀನು ಹಿಡಿದು ಕೊಡ್ತಾರೆ ಅಂತೇಳಿ. ಇದಕ್ಕೆ, ಈ ಪ್ಲೇಸಿಗೆ ನಾವು ಅರ್ಬಿ ಅಂತ ಕರಿತೇವೆ. ಇಲ್ಲಿ ಕೆಳಗಡೆ ಬಂಡೆಕಲ್ಲುಂಟು, ಅದು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಅದರಲ್ಲಿ ಮಳೆಗಾಲದಲ್ಲಿ ಅಥವಾ ಒಂದು ಜಾನ್ವರಿ ಡಿಸೆಂಬರಲ್ಲೆಲ್ಲ ತುಂಬ ನೀರು ಹರಿತಾ ಇತ್ತು. ಒಂದು ಜಲಪಾತದ ಥರ ಇರುತ್ತೆ. ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ರು ಲಾಸ್ಟ್ ಟೈಮ್. ನಾವೆಲ್ಲ ಒಳ್ಳೆ ಆಟ ಆಡ್ತಿದ್ವಿ ಆ ನೀರಲ್ಲಿ. ಅದು ಜಲಪಾತದ ಥರ ಹರಿತಾ ಇರುತ್ತೆ, ತುಂಬ ಚೆಂದ ಕಾಣುತ್ತೆ ಅದೊಂದು ವ್ಯೂ. ಇದು ನಮ್ಮ ತೋಟ ಸುತ್ತಲೂ, ಇದು ನದಿಯ ತೀರದಲ್ಲಿ ಇಡೀ ಸುತ್ತ ತೋಟನೇ ಇರೋದು. ಸೊ ಆ ತೋಟ ಇಲ್ಲಿ ನನ್ನ ಅಮ್ಮ ಒಂದೇ ಸಲಕ್ಕೆ ಮೀನು ಬೀಳತ್ತಮ್ಮ, ಇಲ್ಲ ಬೀಳೋದಿಲ್ಲ. ಅವರು ಮೀನು ಬಿತ್ತ ಅಂತೇಳಿ ಹಿಡ್ಕೊಂಡೇ ನಿಂತ್ಕೊಂಡಿದ್ದಾರೆ 1 ನಿಮಿಷದಲ್ಲಿ ಬೀಳಿಕೆ ಅಂತ. ಅವರಿಗೆ ಮತ್ತೆ ಅರ್ಥ ಆಯ್ತು, ಇದು ಆಗ್ಲಿಕ್ಕಿಲ್ಲ ಇಟ್ಕೊಂಡೆ ಕುತ್ಕೊಂಡ್ರೆ ಅಂತೇಳಿ. ಆಗ ಪ್ರಮೀಳಾ ಆಂಟಿ ಹೋಗಿ ಕೋಲ್ ತಗೊಂಬಂದು ಅದನ್ನ ಬಲೆಗೆ ಕಟ್ಟಿ ಮತ್ತೆ ಕಾಯ್ತಾ ಕುತ್ಕೊಂಡ್ವಿ ಮೀನು ಸಿಗುತ್ತಾ ಅಂತ ಹೇಳಿ. ನೋಡೋಣ ಮುಂದೆ ಎಂತ ಆಗುತ್ತೆ ಅಂತ ಹೇಳಿ. ನನ್ನ ಅಮ್ಮನಿಗೆ ಅಲ್ಲಿವರೆಗೆ ಗೊತ್ತಿಲ್ಲ ನಾನು ರೆಕಾರ್ಡ್ ಮಾಡ್ತಿದ್ದೆ, ಈಗ ಗೊತ್ತಾಯ್ತು. ಉಬ್ಬಬಪ್ಪು ಅಂತ ಆಗ ಹೇಳಿದಲ್ಲ, ಇವರೇ ಅವರು. ನನ್ನ ಅಮ್ಮನಿಗೆ ಒಂದೆಂತ ಅಮ್ಮಸಾರ ಮಾರೆ. 5 ನಿಮಿಷ ಆಗ್ಲಿಲ್ಲ ಬಲೆ ಹಾಕಿ ತೆಗಿಬೇಕಂತ ಹೇಳ್ತಾ ಇದ್ದಾರೆ. ಅವರಿಗೊಂದು ಟ್ರಾಶ್ ಬಿದ್ದಿದ ಇಲ್ವಾ ಒಂದು ಮೀನಾದ್ರು ಅಂತ ಹೇಳಿ ನೋಡುವ ಅಂತೇಳಿ ಒಂದು ಕ್ಯೂರಿಯಾಸಿಟಿ ಅಷ್ಟೇ. ಅವರು ಬಲೆ ಹಾಕಿದ್ದಲ್ಲ ಹಾಗೆ. ಈ ತರ ಸಹ ಒಂದು ಮೀನು ಬೀಳ್ತದ ಅಂತೇಳಿ ಕಾಯ್ಕೊಂಡು ಕೂತ್ಕೊಡುವ ಜನರನ್ನು ನೋಡಿದಿರ ಮಾರೆ ನೀವೆಲ್ಲ? ಇಲ್ಲಿ ನನ್ನ ಅಮ್ಮನಿಗೆ ಗೊತ್ತಿಲ್ಲ ನಾನು ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈಗ ಮುಖ ಮುಚ್ಕೊಳ್ತಾ ಇದ್ದಾರೆ. ಈಗ ಇನ್ನೊಬ್ರು ಪ್ರಮೇಳವನಿ ಕೂಡ ಗೊತ್ತಾಯ್ತು. ಈಗ ಮೆಲ್ಲ ಆಕ್ಷನ್ ಮಾಡೋದು ನೋಡಿ ನನ್ನಮ್ಮ. ಕಣ್ಣು ಆಕ್ಷನ್, ಕಿವಿ ಆಕ್ಷನ್ ಎಲ್ಲ ಕಾಣ್ತದೆ ಆಯ್ತಾ. Moe, moe. ಅವಷ್ಟೇ ಅಂತ ಹೇಳಿದ್ರೆ ಅಷ್ಟೊತ್ತು ಕಾದು ಕಾದು ಒಂದು ಮೀನು ಸಹ ಬೀಳಲಿಲ್ಲ ಮಾರೆ. ಡಿಸಪಾಯಿಂಟ್ಮೆಂಟ್ ಲೆವೆಲ್ ನೋಡ್ಬೇಕು. ಅಯ್ಯೋ, तका जाळ खाण्यान ताव जाळ खाण्यान दिता. फुड खाले घालचे, मसली कशी धरची तो खाले ट्रेनर आहे. काले म्हणणं विसरचे दुकरा मास, कोंगडा मास. हा
ಎಲ್ಲರದಾಯ್ತು. ಈಗ ಸುಜಾತ ಆಂಟಿ ಒಂದು ಹೊರಟಿದ್ದಾರೆ, ಅವರಿಗೆ ಮೀನು ಸಿಗುತ್ತಾ, ಅವರಿಗೆ ಗೊತ್ತುಂಟಂತ ಹೊರಟಿದ್ದವರು. ನೋಡುವ, ಅವರಾದ್ರೂ ಹಿಡಿತಾರ ನೋಡುವ ಮಾರೆ. कसे घालते कसे काल ते हे कोण बा पोचलाय हो कार ओय रुका बोला बसली आगा मम्मा मम्मा भले भले मीन बतंदले प्लसी बायमा ಬರ್ಬೋಗೇನೆ ಸ್ಪೆಷಲ್ ಮಾಡ್ಬಿಡ್ಲೆ ಯಾಕಂದ್ರೆ ಬರ್ಪಾವೆ ಅಲಾನಾ ಬಸ್ಲ್ಯಾರ ಅಲಾನಾ ಬಸ್ಲ್ಯಾರ ಈ ಕಡೆ ಅವಂತೆ ಮೀನಿಗೆ ಬಲೆ ಹಾಕಿ ನಾವು ಕಾಯ್ತಾ ಕುತ್ಕೊಂಡಿದ್ವಲ್ಲ, ಆ ಸಮಯದಲ್ಲಿ ಎಂತ ಮಾಡೋದು, ಸುಮ್ಮನೆ ಕುತ್ಕೊಂಡು ಎಂತಾದರೂ ಮಾತಾಡಬೇಕಲ್ಲ, ಅದಕ್ಕೆ ಕಾಮಿಡಿ ಮಾಡ್ಕೊಂಡಿದ್ವಿ. ಅವರಿಗೆ ಮುಖ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ ಕ್ಯಾಮರಾದಲ್ಲಿ, ಫಸ್ಟ್ ವಿಡಿಯೋದಲ್ಲಿ ಮಾತ್ರ, ಮತ್ತೆ ಮುಖ ತೋರಿಸ್ತಾರೆ, ಪರವಾಗಿಲ್ಲ. ಇವಾಗ ಸ್ವಲ್ಪ ಆಚೆ ಈಚೆ ಮಾಡ್ತಾ ಇದ್ದಾರೆ, ನಾನು ಬಿಡ್ತೇನ. ನಾನಿಲ್ಲಿ ಉಪದ್ರ ಮಾಡ್ತೇನಂತ ಮರ ಸೀದಾ ಹೋದದವರು ಎದ್ದು ಆಚೆ. ಇಲ್ಲಿ ಅಲ್ಲಿ ಕೆಳಗಡೆ ಸುಮ್ಮನೆ ಎಲ್ಲ ತೆಂಗಿನಕಾಯಿ ಇಕ್ಕಿಕೊಂಡು ಬರ್ತೀರಂತ ಹೇಳಿ ಹೋಗ್ತಾ ಇದ್ದಾರೆ. ಈಗ ಕಾಡಿನಲ್ಲಿ ಓಡಾಡ್ತಾ ಇದ್ದಾನೆ ತೆಂಗಿನಕಾಯಿ ಇಡಲಿಕ್ಕೆ. ನಾನು ಅವರಿಗೆ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ, ವೀರಪ್ಪನ ಕಾಡಿನಲ್ಲಿ ಓಡಾಡ್ತಾ ಇದ್ದಾನೆ. ಮತ್ತನ ಎಂತ ಅವಸ್ಥೆ. ರಿವರ್ಸ್ ಗೇರಲ್ಲಿ ವಾಪಸ್ ಬನ್ನಿ ಸೀದಾ. ಎಷ್ಟು ಜನ ಟ್ರೈ ಮಾಡಿದ್ರು ಸಹ ನಮ್ಮ ಗ್ರಾಚಾರಕ್ಕೆ ಒಂದು ಮೀನು ಸಹ ಸಿಗಲಿಲ್ಲ ಮಾರೆ ಅಲ್ಲಿ. ಮತ್ತೆ ಅಮ್ಮ ಅಲ್ಲಿ ಆ ಬಲೆಯನ್ನು ಬಿಟ್ಟು ನಾವೆಲ್ಲ ಮನೆಗೋದ್ವಿ. ಮನೆಗೋಗಿ 6 ಗಂಟೆ ತನಕ ಆ ಬಲೆಯನ್ನು ಮುಟ್ಲಿಲ್ಲ ಯಾರು ಸಹ. ನನಗಂತೂ ಮಧ್ಯಾಹ್ನ ಅಲ್ಲ, ಹಬ್ಬಕ್ಕೆ ಸಹ ಇತ್ತು ಮೊದಲ ದಿನ, ತುಂಬ ನಿದ್ದೆ ಬಂದಿತ್ತು. ಅಮ್ಮ ಬಂದು ವಾಪಸ್ ಬಂದು ನೋಡ್ತಾರೆ ಎಂತ ಅಂತ ನಿಮಗೆ ತೋರಿಸ್ತೇನೆ ಇರಿ. ಅಮ್ಮ ವಾಪಸ್ ಹೋಗಿ ನೋಡುವಾಗ ಇಷ್ಟು ಮೀನು ಬಿದ್ದಿದೆ ಅಂತೆ ಗೊತ್ತಾ. ಅದನ್ನು ಅವ್ರು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ರು. ನಾನು ಮತ್ತೆ 7, 7:30, 8 ಗಂಟೆ ಅಷ್ಟೊತ್ತಿಗೆ ಎದ್ನ ಅನಿಸುತ್ತೆ ನಾನು.
ಮತ್ತೆ ನೋಡ್ತೇನೆ ಇಷ್ಟು ಮೀನು ಸಿಕ್ಕಿದೆ. ನನಗೆ ಒಂದು ಕಡೆ ಬೇಜಾರಾಯಿತು, ನನಗೆ ರೆಕಾರ್ಡ್ ಮಾಡ್ಲಿಕ್ಕೆ ಸಿಗಲಿಲ್ಲಲ್ಲ ಅಂತ. ಮತ್ತೆ ಪರವಾಗಿಲ್ಲ, ಇದನ್ನಾದರೂ ತೋರಿಸ್ಬೋದು ಅಂತ ಹೇಳಿ ಇದನ್ನು ರೆಕಾರ್ಡ್ ಮಾಡಿದೆ. ನೋಡಿ, ಫೈನಲಿ ಕಟ್ಟ ಕಡೆಗೆ ನಮಗೆ ಉತ್ತರ ಸಿಕ್ಕಿತು, ಮೀನು ಸಿಕ್ಕಿತು ಫೈನಲಿ. ನೋಡಿ, ಕಜಿಬೆ ಮಾಡಿ ಸಾಯಿತು ಮಾರೆ ನಮ್ದು. ನೋಡಿ, ಬಿಸಿ ಬಿಸಿ ನದಿದು ಮೀನು ರೆಡಿಯಾಗಿದೆ. ಮಾಡುವುದೇಗೆ ಅಂತ ಗೊತ್ತಿಲ್ಲ ನನಗೆ, ಅವರು ಅಮ್ಮ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ನೋಡಿ, ಇದು ದೊಡ್ಡದು ಮೀನು, ಒಂದು ನದಿಯ ಮೀನು ಇದೆಲ್ಲ. ನೋಡಿ, ನಿನ್ನೆ ಸಿಕ್ಕಿದಲ್ಲ, ನಿನ್ನೆ ಎಷ್ಟು ಪರದಾಡ್ತಿದ್ವಿ ನಾವು ಒಂದು ಮೀನು ಸಿಗ್ಲಿಕ್ಕೆ. ಇವತ್ತು ಅದೇ ಮೀನು ಕಜಿಬಾಗಿ ಬಂದಿದೆ. ಒಂದು ಟೇಸ್ಟ್ ಮೀನು ಇದು, ಯಾವಾಗಲೂ ಸಿಗುವುದಿಲ್ಲ. ನೋಡಿ,